ಬಿಜೆಪಿಯಲ್ಲಿನ ಒಡಕು ಮುಚ್ಚಿ ಹಾಕಲು ಕಾಂಗ್ರೆಸ್ ಸಾಥ್. ಯತ್ನಾಳ್ ವಿಜಯೇಂದ್ರ ಮುನಿಸು ಮಾಯವೇ. ನಾನೊಂದು ತೀರ ನೀನೊಂದು ತೀರ ಎಂಬಂತಿದ್ದ BY ವಿಜಯೇಂದ್ರ ಹಾಗೂ ಬಸವರಾಜ ಪಾಟೀಲ್ ಯತ್ನಾಳ್ ಈಗ ಹತ್ತಿರವಾದಂತೆ ಕಾಣುತ್ತಿದೆ. ಒಬ್ಬರಿಗೊಬ್ಬರು ನಮಸ್ಕರಿಸುತ್ತಿದ್ದಾರೆ, ಕೈ ಮುಗಿಯುತ್ತಿದ್ದಾರೆ, ಕೈ ಜೋಡಿಸುತ್ತಿದ್ದಾರೆ, ಮನೆಗೆ ಔತಣಕ್ಕೂ ಆಹ್ವಾನಿಸುತ್ತಿದ್ದಾರೆ. ಹೀಗೆಂಬ ಮಾಹಿತಿ ಈಗ ಬಿಜೆಪಿಯ ವಲಯದಿಂದ ಬರುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಭವಿಷ್ಯವೇ ಹೇಳಬೇಕು. ಮೇಲ್ನೋಟಕ್ಕೆ ಇದು ಸತ್ಯವಾಗಿರಲೂಬಹುದು ಎಂಬ ವಾತಾವರಣ ಗೋಚರಿಸುತ್ತಿದೆ. ಯಡಿಯೂರಪ್ಪ ಅವರ ಗುಂಪಿನಿಂದ ಬಹುದೂರವೇ ಇದ್ದ ಯತ್ನಾಳ್ರನ್ನು ಅವರ ಹತ್ತಿರಕ್ಕೆ ಹೋಗುವಂತೆ ಮಾಡುವಲ್ಲಿ ಕಾಂಗ್ರೆಸ್ಸಿನ ಪಾತ್ರವೂ ಇರುವಂತೆ ತೋರುತ್ತಿದೆ. CT ರವಿ ಪ್ರಕರಣವನ್ನು ಕಾಂಗ್ರೆಸ್ಸಿಗರು ಹ್ಯಾಂಡಲ್ ಮಾಡಿದ ರೀತಿಯೇ ಹಾಗೆ. ಮುನಿರತ್ನರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ, ಇವೆರಡೂ ಘಟನೆಗಳು ಬಿಜೆಪಿಯ ಎರಡು ಗುಂಪಿನವರು ಎಲ್ಲ ಮುನಿಸು ಮರೆತು ಹತ್ತಿರವಾಗುವಂತೆ ಮಾಡಿವೆ. ಕಳೆದ 5-6 ವರ್ಷಗಳಿಂದ ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರರೊಂದಿಗೆ ಜೊತೆ ಕೂತು ಮಾತನಾಡದ ಬಸವರಾಜ ಪಾಟೀಲ್ ಯತ್ನಾಳ್ ಈಗ ವಿಜಯೇಂದ್ರ ಕಂಡರೆ ನಸುನಗುತ್ತಿದ್ದಾರೆ. ಹಾಗೆ ಅವರನ್ನು ನೋಡುತ್ತಿದ್ದಾರೆ, ಕೈ ಜೋಡಿಸುತ್ತಿದ್ದಾರೆ. CT ರವಿ ಹಾಗೂ ಮುನಿರತ್ನ ಈ ಎರಡೂ ಪ್ರಕರಣಗಳನ್ನು ನಿಭಾಯಿಸುವ ಹಿನ್ನೆಲೆಯಲ್ಲಿ ಕರೆಯಲಾಗುವ ಸಭೆಗೆ ಯತ್ನಾಳ್ ಗುಂಪಿನ ಸದಸ್ಯರು ಭಾಗವಹಿಸುತ್ತಿದ್ದಾರೆ. ವಿಜಯೇಂದ್ರ ಗುಂಪಿನ ಸದಸ್ಯರು ಕೈ ಜೋಡಿಸುತ್ತಿದ್ದಾರೆ. BY ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾದ ಬಳಿಕ ಈವರೆಗೆ ಯಾವುದೇ ಶಾಸಕಾಂಗ ಸಭೆಗೆ ಯತ್ನಾಳ್ ಹೋಗಿದ್ದಿಲ್ಲ. ಅವರ ಗುಂಪಿನ ಸತೀಶ್ ಜಾರಕಿಹೊಳಿ ಆದಿಯಾಗಿ ಎಲ್ಲರೂ ಸಭೆಯಿಂದ ದೂರ ಉಳಿಯಲು ಸಬೂಬುಗಳನ್ನು ಹುಡುಕಿಕೊಂಡೇ ಇರುತ್ತಿದ್ದರು. ಆದರೆ ಈಗಿನ ವಾತಾವರಣವೇ ಬದಲಾಗಿ ಹೋಗಿದೆ. ಇದಕ್ಕೆ ಯತ್ನಾಳರಿಗೆ ಬಿಜೆಪಿಯ ಹೈಕಮಾಂಡ್ ನೀಡಿರುವ ನೋಟಿಸ್ ಕೂಡ ಕಾರಣ ಆಗಿರಲೂಬಹುದು. ಇದಕ್ಕೆ ಪೂರಕ ವಾತಾವರಣ ಒದಗಿಸಿದ್ದು ಮಾತ್ರ CT ರವಿ ಮತ್ತು ಮುನಿರತ್ನರವರ ಪ್ರಕರಣಗಳು. ಬೆಳಗಾವಿಯ ಅಧಿವೇಶನದಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಮತ್ತು BY ವಿಜಯೇಂದ್ರ ಎರಡೂ ಕುರ್ಚಿಗಳ ಅಂತರದಲ್ಲಿ ಪರಸ್ಪರ ಕೈ ಮುಗಿದು ನಮಸ್ಕರಿಸಿದ್ದಾರೆ. ಈ ಫೋಟೋ ಈಗ ವೈರಲ್ ಆಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ವಿರುದ್ಧ ಯತ್ನಾಳ್ ನಿರಂತರ ವಾಗ್ದಾಳಿ ನಡೆಸುತ್ತಾ ಬಂದಿದ್ದಾರೆ. ವಕ್ಫ್ ವಿಚಾರದಲ್ಲಿಯೂ ಯತ್ನಾಳ್ ಮತ್ತು ವಿಜಯೇಂದ್ರ ಪ್ರತ್ಯೇಕ ತಂಡ ಕಟ್ಟಿಕೊಂಡು ಹೋರಾಟ ನಡೆಸುತ್ತಿದ್ದರು. ವರಿಷ್ಠರ ಸೂಚನೆಗಳನ್ನು ಮೀರಿ ಸಂಘದ ನಿರ್ದೇಶನಗಳಿಗೂ ಬಗ್ಗದೆ BY ವಿಜಯೇಂದ್ರ ಹಾಗೂ BS ಯಡಿಯೂರಪ್ಪರನ್ನು, ವಿರೋಧಿ ಪಕ್ಷದ ನಾಯಕ ಅಶೋಕ್ ರವರನ್ನೂ ಕೂಡ ಹಿಗ್ಗಾಮುಗ್ಗಾ ಜಾಡಿಸುತ್ತಿದ್ದ ಬಸವರಾಜ ಪಾಟೀಲ್ ಯತ್ನಾಳ್ ಈಗ ಕೆಲವು ದಿನಗಳಿಂದ ಬಾಯಿ ಮುಚ್ಚಿಕೊಂಡಿದ್ದಾರೆ. ಇವರ ಜಗಳ ಕಮಲ ಕಾರ್ಯಕರ್ತರ ಪಡೆಯಲ್ಲಿ ಉತ್ಸಾಹ ಕುಂದುವಂತೆ ಮಾಡಿತ್ತು. ಕಾಂಗ್ರೆಸ್ ರವರಲ್ಲಿ ಇದು ಹೀಗೆಯೇ ಮುಂದುವರೆದರೆ ಚೆನ್ನ ಎಂಬ ಭಾವನೆ ಇತ್ತು. ಆದರೆ ಇದೀಗ ಎಲ್ಲವೂ ಉಲ್ಟಾ ಆದಂತೆ ತೋರುತ್ತಿದೆ. ಇದಕ್ಕೆ ಕಾರಣ ವಿಧಾನ ಪರಿಷತ್ ಸದಸ್ಯ CT ರವಿಯವರ ಬಂಧನ, ಹಲ್ಲೆ ಯತ್ನದ ಪ್ರಹಸನ, ಹಾಗೆಯೇ ಆ ಬಳಿಕದ ಪೊಲೀಸರ ನಡೆ. ಇವೆಲ್ಲವೂ ಒಂದು ಕಡೆಯಾದರೆ ಇನ್ನೊಂದು ಕಡೆ ಮುನಿರತ್ನರವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ. ಇದರ ಹಿಂದೆಯೇ ಇದರಲ್ಲಿ DK ಶಿವಕುಮಾರ್ ಮತ್ತು ಅವರ ಸಹೋದರ ಸುರೇಶ್ ಅವರ ಪಾತ್ರವಿದೆ ಎಂದು ಗುಲ್ಲೆಬ್ಬಿಸಿದ್ದು. CT ರವಿಯವರ ಪ್ರಕರಣದ ಹಿಂದೆಯೂ ಮುನಿರತ್ನರವರ ಪ್ರಕರಣದ ಹಿಂದೆಯೂ DK ಶಿವಕುಮಾರ್ ಇದ್ದಾರೆ ಎಂಬುದಿದೆಯಲ್ಲ, ಇದು ಬಸವರಾಜ ಪಾಟೀಲ್ ಯತ್ನಾಳ್ ಅಲರ್ಟ್ ಆಗುವಂತೆ ಮಾಡಿದೆ. ಯತ್ನಾಳ್ ವಿಜಾಪುರದಲ್ಲಿ ಸ್ಥಾಪಿಸಲು ಬಯಸಿರುವ ಸಕ್ಕರೆ ಕಾರ್ಖಾನೆಗೆ ಅನುಮತಿ ನಿರಾಕರಿಸಿರುವುದರ ಹಿಂದೆ DK ಶಿವಕುಮಾರ್ ಪಾತ್ರ ಇದೆ ಎನ್ನುವ ನಂಬಿಕೆಯಲ್ಲಿರುವ ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಹಣಿಯುವ ಸಮಯಕ್ಕಾಗಿ ಕಾಯುತ್ತಲೇ ಇದ್ದಾರೆ. ಇದು ಸರಿಯಾದ ಸಮಯ ಎಂದುಕೊಂಡಿರಬಹುದು. ವೈರಿಯ ವೈರಿ ದೋಸ್ತ್ ಎನ್ನುವಂತೆ ಈಗ BY ವಿಜಯೇಂದ್ರರ ಜೊತೆ ಕೈ ಜೋಡಿಸುವ ಸಾಧ್ಯತೆಯೂ ಇದೆ. ಬಿಜೆಪಿ ನಾಯಕರ ವಿರುದ್ಧವೇ ಷಡ್ಯಂತ್ರ ರೂಪಿಸಿದ ಆರೋಪ ಹೊತ್ತಿರುವ ಮುನಿರತ್ನರನ್ನು ಈ ಸಮಯದಲ್ಲಿ ಒಟ್ಟಿಗೆ ಇಟ್ಟುಕೊಂಡು ಹೋಗಬೇಕಾದ ಅನಿವಾರ್ಯತೆ ಯತ್ನಾಳ್ ಮತ್ತು ಬಿಜೆಪಿ ನಾಯಕರಲ್ಲಿ ಕಾಣುತ್ತಿದೆ. ಮುನಿರತ್ನ ಪ್ರಕರಣ ಆರಂಭದಲ್ಲಿ ಹೊರಬಂದಾಗ ಅವರನ್ನು ಪಕ್ಷದಿಂದಲೇ ಹೊರಹಾಕಬೇಕು ಎನ್ನುವ ಮಾತು ಬಂದಿತ್ತು. ಇಂತಹದ್ದೇ ಅಭಿಪ್ರಾಯವನ್ನು ವಿಜಯೇಂದ್ರ ಕೂಡ ವ್ಯಕ್ತಪಡಿಸಿದ್ದರು. ಈಗ ನೋಡಿದರೆ ಅದೇ ಮುನಿರತ್ನರವರನ್ನು ಪಕ್ಷದ ವೇದಿಕೆಗೆ ಆಹ್ವಾನಿಸುತ್ತಿದ್ದಾರೆ. ಮೊಟ್ಟೆ ಎಸೆದ ಪ್ರಕರಣವನ್ನು ದೊಡ್ಡದು ಮಾಡಲು ಕಸರತ್ತು ನಡೆಸಿದ್ದಾರೆ. ಇದೆಲ್ಲವೂ BY ವಿಜಯೇಂದ್ರ ಮಾಡ್ತಾ ಇರೋದು ಯತ್ನಾಳರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮತ್ತು ಅವರನ್ನು ಹತ್ತಿರ ಮಾಡಿಕೊಳ್ಳಲು. ಅದಕ್ಕೆ ಹೇಳಿದ್ದು, ದೂರವಾಗಿದ್ದು ಒಡಕಿನಲ್ಲಿ ಒದ್ದಾಡುತ್ತಿದ್ದ ಬಿಜೆಪಿ ನಾಯಕರನ್ನು ಒಂದು ಮಾಡುವಲ್ಲಿ ಕಾಂಗ್ರೆಸ್ಸಿನ ಪಾತ್ರವೇ ಪ್ರಮುಖವಾಗಿ ಗೋಚರಿಸ್ತಾ ಇದೆ ಅಂತ.